ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವಿಶೇಷವಾಗಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಹೇಗಿದೆ. ನಮ್ಮ ಸನಾತನಿಗಳಿಗೆ ಯುಗಾದಿ ಅನ್ನುವಂತಹದ್ದು ಹೊಸ ವರ್ಷ. ಎಲ್ಲ ಕಡೆ ಹೊಸತನ ಅನ್ನುವಂತಹದ್ದು ತುಂಬಿರುತ್ತೆ. ಪ್ರಕೃತಿ ಹೊಸದಾಗಿ ನಿಂತ್ಕೊಂಡಿರುತ್ತೆ. ಮರಗಿಡಗಳು ತನ್ನ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಹೊಸದಾದಂತಹ ಚಿಗುರುಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಈಗಷ್ಟೇ ಸುಗ್ಗಿಯ ಸಂಭ್ರಮವನ್ನ ಮರೆತು ವಿಶ್ರಾಮದಲ್ಲಿದ್ದಂತಹ ರೈತಾಪಿ ವರ್ಗದವರು ಇನ್ನು 2-3 ತಿಂಗಳ ನಂತರ ಪುನಃ ತನ್ನ ಕೆಲಸಗಳಿಗೆ ಹೋಗ್ತಕ್ಕಂತಹ ಕಾಲ. ಜೊತೆಗೆ ಯುಗದ ಆದಿ ಒಂದು ಹೊಸ ಪರಿವರ್ತನೆ ನಮ್ಮಲ್ಲಿ ಆಗುವಂತಹದ್ದು, ಹೊಸ ಸಂವತ್ಸರ ಆಗುವಂಥದ್ದು. ಈಗ ನಡೆಯುವಂತಹದ್ದು ಶ್ರೀ ವಿಶ್ವಾವಸ ನಾಮ ಸಂವತ್ಸರವು ಮುಗಿದು ನಡೆಯುವಂಥದ್ದು ಶ್ರೀ ಪರಾಭವ ನಾಮ ಸಂವತ್ಸರ. ಪರಾಭವ ನಾಮ ಸಂವತ್ಸರದ ಫಲ ಏನಪ್ಪಾ ಅಂದ್ರೆ, ಪರಾಭವಾಬ್ದೇ ರಾಜನಃ ಪ್ರಾಪ್ನುವಂತಿ ಪರಾಭವಂ ಆಮಯ ಕ್ಷುದ್ರ ಧಾನ್ಯಾನಿ ಪ್ರಭೂತಾನಿ ಸೃವಷ್ಟಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಡಿಬೇಕು, ಯಾವ ಕಬ್ಬಣ ಉಪಯೋಗಿಸ್ಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ನೋಡಿ, ಈ ಒಂದು ಪರಾಭವ ನಾಮ ಸಂವತ್ಸರ ಹೆಸರು ಕೇಳ್ತಾ ಇದ್ದ ಹಾಗೆ ಎಲ್ಲೋ ಒಂದ್ ಕಡೆ ಪರಾಭವ, ಸೋಲು, ಓಡಿ ಹೋಗ್ತಕ್ಕಂತಹದ್ದು, ಎಲ್ಲೋ ಒಂದು ತರಹದ ಅಂಜು, ಬುರುಕುತನ ಈ ರೀತಿಯಾಗೆಲ್ಲ ಇರುತ್ತೆ. ಪರಾಭವ ನಾಮ ಸಂವತ್ಸರದಲ್ಲಿ ರಾಜರುಗಳು ಈಗ ಯಾರು ಇದ್ದಾರಲ್ಲ, ನಮ್ಮನ್ನ ಆಳ್ತಾ ಇರತಕ್ಕಂತಹ ರಾಜರುಗಳಿಗೆ ಸೋಲುಗಳಾಗ್ತದೆ. ಯಾರು ಆಳ್ತಾ ಇರ್ತಕ್ಕಂತಹ ರಾಜರು, ಅದು ರಾಜ್ಯಾತೀತವಾಗಿ ತೆಗೆದುಕೊಳ್ಳುವಂತದ್ದಾಗಿರ್ಲಿ, ದೇಶವನ್ನ ತೆಗೆದುಕೊಳ್ಳುವಂತದ್ದಾಗ್ಲಿ, ಅಂತಹ ರಾಜರುಗಳಿಗೆ ಸೋಲಾಗ್ತದೆ. ಅದೇ ರೀತಿಯಾಗಿ ಆಮಯ ಕ್ಷುದ್ರ ಧಾನ್ಯಾನಿ ಸಣ್ಣ ಸಣ್ಣ ಕಾಳುಗಳನ್ನು ಹೊಂದಿರತಕ್ಕಂತಹದ್ದು, ಅಂತಹ ಧಾನ್ಯಗಳು ನಿಮಗೆ ಚೆನ್ನಾಗಿ ಫಲ ಕೊಡ್ತಕ್ಕಂತಹದ್ದು. ಜೊತೆಗೆ ಸುವೃಷ್ಟಯ, ವೃಷ್ಟಿಯು ತುಂಬಾನೇ ಚೆನ್ನಾಗಿ ಆಗತ್ತೆ. ಮಳೆ ತುಂಬಾ ಚೆನ್ನಾಗಿ ಬರ್ತಕ್ಕಂತಹದ್ದು, ಮಳೆಯ ವಿಶೇಷವಾದಂತಹ ಒಂದು ಅನುಗ್ರಹ ಉಂಟಾಗ್ತದೆ. ಹೀಗಾಗಿ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ರಾಜರುಗಳಿಗೆ ತೊಂದರೆಗಳಾಗ್ತದೆ. ಇನ್ನು ಈ ಒಂದು ಯುಗಾದಿ ಹಬ್ಬವು ನಮಗೆ ಗುರುವಾರದ ದಿವಸ ಆಗಿರೋದ್ರಿಂದ ಆ ವಾರದ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಗುರುಗ್ರಹ, ಬೃಹಸ್ಪತಿ ಗ್ರಹ. ಆ ಗುರುಗ್ರಹನು ಈ ವರ್ಷದ ರಾಜನು. ಅದೇ ರೀತಿಯಾಗಿ ಮಂತ್ರಿಯು ಕುಜನಾಗ್ತಾನೆ, ಸೇನಾಧಿಪತಿಯು ಚಂದ್ರನಾಗ್ತಾನೆ, ಸಸ್ಯಾಧಿಪನು ಶುಕ್ರನಾಗ್ತಾನೆ, ಧಾನ್ಯಾಧಿಪತಿಯು ಬುಧನಾಗ್ತಾನೆ, ಅರ್ಘಾಧಿಪತಿಯು ಚಂದ್ರನಾಗ್ತಾನೆ, ಮೇಘಾಧಿಪತಿಯು ಸಹ ಚಂದ್ರನಾಗ್ತಾನೆ, ರಸಾಧಿಪತಿ ರವಿಯಾದ್ರೆ ನಿರಸಾಧಿಪನು ಗುರುವಾಗ್ತಾನೆ, ಪಶುಗಳ ನಾಯಕನು ಕೃಷ್ಣನಾಗ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಗುರು ಗ್ರಹ ರಾಜನಾಗಿರೋದ್ರಿಂದಾಗಿ ಏನೇನೆಲ್ಲ ಆಗತ್ತಪ್ಪ ಅಂತ ಹೇಳಿದ್ರೆ,
ದ್ವಿಜಾತಯ ಕರ್ಮರತಾತ್ ಸ್ವಧರ್ಮ ಸನ್ಮಾರ್ಗಗಾನೀತಿ ವಿದೋ ನರೇಂದ್ರ ಸುಭಿಕ್ಷಮಾರೋಗ್ಯ ಸುಖೆ ಪ್ರಜಾನಾಂ ಸೃಷ್ಟಿರದಾಧಿಪತೌ ಸುರೇಜ್ಯೇ. ಗುರುವು ರಾಜನಾಗಿರೋದ್ರಿಂದ ದ್ವಿಜರು ಸತ್ಕರ್ಮಗಳನ್ನ ಮಾಡುವಂಥವರಾಗ್ತಾರೆ. ಜನ್ಮನ ಜಾಯತೆ ಜಂತುಹು, ನೀವು ಜನ್ಮದಿಂದ ಜಂತುಗಳೇ ಹೊರತು ನನ್ನ ತಂದೆ ತಾಯಿ ಅವರಿಂದ ಬಂದಂತಹ ಬಳುವಳಿಗಳು ಜಾತಿಗಳಲ್ಲ ಅಥವಾ ವರ್ಣಗಳಲ್ಲ. ತಂದೆ ತಾಯಿಯಿಂದ ಬರುವಂಥದ್ದು ವರ್ಣವಲ್ಲ. ವೇದಗಳಲ್ಲಿ ಅಥವಾ ನಮ್ಮ ಪುರಾತನ ಕಾಲಗಳಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಹೊರತು ವರ್ಣ ವ್ಯವಸ್ಥೆ ಇದ್ದದ್ದು. ಸೊ ಹಾಗಾಗಿ ದ್ವಿಜರು ಏನು ಮಾಡ್ತಾರೆ? ಸತ್ಕರ್ಮಗಳನ್ನ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ತಮ್ಮ ಕುಲಧರ್ಮಗಳನ್ನ ಅನುಷ್ಠಾನಗಳನ್ನ ಸರಿಯಾಗಿ ಮಾಡಿಕೊಂಡು ಹೋಗುವಂಥವ್ರಾಗ್ತಾರೆ. ಯಾಕಂದ್ರೆ ಗುರುವಲ್ವೇ, ನಿಮ್ಮ ಧರ್ಮ ಪರಿಪಾಲನೆಯನ್ನ ನೀವು ಸರಿಯಾಗಿ ಆಚರಣೆ ಮಾಡ್ಕೊಂಡು ಹೋಗುವ ಹಾಗೆ ಪ್ರೇರೇಪಣೆಯನ್ನ ಕೊಡ್ತಾನೆ. ಜೊತೆಗೆ ರಾಜರುಗಳಿಂದ ರಾಜ್ಯ ಪರಿಪಾಲನೆ ಮಾಡುವಂಥವ್ರು ಸ್ವಲ್ಪ ಸರಿಯಾಗಿರುವಂಥವ್ರು ಸಿಗಬಹುದು ಪರಿವರ್ತನೆಯ ನಂತರದಲ್ಲಿ ಜನರ ಯೋಗಕ್ಷೇಮವನ್ನ ವಿಚಾರಿಸ್ಕೊಳ್ತಕ್ಕಂತಹ ಒಂದಷ್ಟು ಪರಿವರ್ತನೆಗಳು ಆದ್ರೂ ಆಗತ್ತೆ. ಜೊತೆಗೆ ಪ್ರಜೆಗಳ ಆರೋಗ್ಯ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸುತ್ತೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬರುತ್ತೆ. ಅದೇ ರೀತಿ ಇನ್ನೊಂದು ಪ್ರಮುಖವಾಗಿರತಕ್ಕಂತಹದ್ದು ಏನಪ್ಪಾ ಅಂತ ಹೇಳಿದ್ರೆ, ಕುಜನ್ ಮಂತ್ರಿಯಾಗಿರೋದ್ರಿಂದ ಹಸಿರಿನ ಪೈರುಗಳು ಅಗ್ನಿ ಭಯದಿಂದ ಒಣಗಿ ಹೋಗಬಹುದು. ಅಂದ್ರೆ ಅಷ್ಟು ಉಷ್ಣ ಬಿಸಿ ಇರುತ್ತೆ. ಜಲೋಪದ್ರವಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಸುಂಟರ್ ಗಾಳಿಗಳು ಜಾಸ್ತಿ ಆಗುವಂತಹದ್ದು, ರೋಗ ಪೀಡೆಗಳು ಸಸ್ಯಗಳಿಗೆ ಜಾಸ್ತಿ ಆಗುವಂತಹದ್ದು ಆಗತ್ತೆ. ಅದೇ ರೀತಿಯಾಗಿ ಇಂತಹ ಸಸ್ಯಗಳಿಗೆಲ್ಲ ಸಸ್ಯಾಧಿಪನಾಗಿರತಕ್ಕಂತಹ ಶುಕ್ರನ ಫಲವನ್ನ ನೋಡೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಏನೇ ಹೆಚ್ಚು ಕಡಿಮೆಗಳೆಲ್ಲ ನಡೆದ್ರೂ ಸಹ ರೈತರ ಬೆಳೆಗಳಿಗೆ ಹಾನಿಗಳು ಅಷ್ಟು ಆಗೋದಿಲ್ಲ. ಒಟ್ಟಾರೆಯಾಗಿ ಈ ಒಂದು ನವನಾಯಕರ ಫಲ ಆಗಿದ್ದಿರಬಹುದು, ರಾಜನ ಮಂತ್ರಿ ಫಲಗಳು, ಸಸ್ಯಾಧಿಪನ ಫಲಗಳೆಲ್ಲ ಒಂದ್ ಹಂತಕ್ಕೆ ಶುಭ ರೀತಿನಲ್ಲೇ ಇರತಕ್ಕಂತಹದ್ದು. ಹಾಗಾಗಿ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಪ್ರಮುಖವಾಗಿ ಬಂದಂತಹ ಸಂದರ್ಭದಲ್ಲಿ ವರ್ಷದಲ್ಲಿ ಗ್ರಹಣ ಅಂತ ಬಂದ ಸಂದರ್ಭದಲ್ಲಿ ಯಾವಾಗ್ಲೂ ಅಷ್ಟೇ, ಈ ವರ್ಷ ಗ್ರಹಣ ಇದೆ, ಪ್ರತಿ ವರ್ಷ ಗ್ರಹಣ ನಡೆಯುತ್ತೆ. ಮಿನಿಮಮ್ 2 ಗ್ರಹಣನಾದ್ರೂ ನಡೆಯುತ್ತೆ. ಮ್ಯಾಕ್ಸಿಮಮ್ ಅದು 6-7 ಗ್ರಹಣಗಳು ನಡೆಯೋದಕ್ಕೆ ಸಾಧ್ಯತೆ ಇದೆ. ಆ ಗ್ರಹಣಗಳು ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಗೋಚಾರವಿದೆಯಾ ಇಲ್ಲವಾ ಅನ್ನುವಂತಹದ್ದೇ ಪ್ರಶ್ನೆ. ಹಾಗಾಗಿ ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಗೋಚಾರಕ್ಕೆ ಬಂದಾಗ ಮಾತ್ರವೇ, ಈಗ ನಾವೇನಿದ್ದೀವಿ ಭಾರತದಲ್ಲಿ ಇದ್ದೀವಿ, ಆದ್ರೆ ಭಾರತದಲ್ಲಿ ಹುಟ್ಟಿ ಎಷ್ಟೋ ಜನ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿದ್ದಾರೆ, ಬೇರೆ ಬೇರೆ ದೇಶಕ್ಕೆ ಹೋಗಿ ಕೆಲಸಗಳನ್ನ ಮಾಡಿ ಅಲ್ಲಿರುವಂಥವ್ರು ಇದ್ದಾರೆ. ಹಾಗಂತ ಹೇಳಿ ನಾನ್ ಭಾರತದಲ್ಲಿ ಹುಟ್ಟಿದ್ದೀನಿ, ನಾನ್ ಬೇರೆ ಕಡೆ ಕೆಲಸ, ಅದೆಲ್ಲ ಬರೋದಿಲ್ಲ. ನೀವ್ ಎಲ್ಲೇ ಹುಟ್ಟಿರಿ, ಎಲ್ಲೇ ಕೆಲಸ ಮಾಡ್ತೀರಿ, ಏನೇ ಮಾಡ್ಕೊಂಡಿರಿ, ನೀವು ಸದ್ಯ ಆ ವಾಸ ಇರತಕ್ಕಂತಹ ಪ್ರದೇಶಗಳಲ್ಲಿ ಏನಾದರೂ ಗ್ರಹಣದ ಗೋಚಾರವಿದ್ರೆ ಮಾತ್ರ. ಒಟ್ಟಾರೆಯಾಗಿ ನಮ್ಗೆ ಈ ವರ್ಷದಲ್ಲಿ ಒಟ್ಟು 4 ಗ್ರಹಣಗಳು ಸಂಭವಿಸುತ್ತೆ. 12ನೇ ತಾರೀಕು 8ನೇ ತಿಂಗಳು 2026 ಬುಧವಾರ, ಆಷಾಢದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿವಸ ನಿಮ್ಗೆ ಮೊದಲನೇ ಗ್ರಹಣ ನಡೆಯುತ್ತೆ. ಅದು ನಮ್ಮ ಭಾರತಕ್ಕೆ ಗೋಚಾರ ಇಲ್ಲ, ಕಾಣಿಸೋದಿಲ್ಲ. ಎರಡನೇದಾಗಿ 28ನೇ ತಾರೀಕು 8ನೇ ತಿಂಗಳು 2026 ಶ್ರಾವಣದ ಪೌರ್ಣಮಿ ದಿವಸ ನಡೆಯುತ್ತೆ. ಅದು ಸಹ ನಮ್ಮ ಭಾರತ ದೇಶಕ್ಕೆ ಕಾಣಿಸೋದಿಲ್ಲ, ಗ್ರಹಣದ ಆಚರಣೆ ಇಲ್ಲ. ಇನ್ನು 6ನೇ ತಾರೀಕು 2ನೇ ತಿಂಗಳು 2027 ಅಮಾವಾಸ್ಯ ದಿವಸ, ಅದರಲ್ಲೂ ಪೌಷ ಮಾಸದ ಅಮಾವಾಸ್ಯ ದಿವಸ ನಡೆಯುತ್ತೆ. ಅದು ಸಹ ನಮ್ಮ ಕಣ್ಣಿಗೆ, ಅಂದ್ರೆ ಇಲ್ಲಿ ಭಾರತದಲ್ಲಿ ಗೋಚಾರವಿಲ್ಲ. 20ನೇ ತಾರೀಕು 2ನೇ ತಿಂಗಳು 2027 ಪೆನಂಬ್ರಲ್ ಚಂದ್ರಗ್ರಹಣ, ಮಾಘ ಮಾಸದ ಪೌರ್ಣಮಿ ದ್ವಿತೀಯ ದಿವಸ, ಅದು ನಮಗೆ ಕಾಣಿಸುವುದಿಲ್ಲ. ಸೊ ಹಾಗಾಗಿ ನೀವೇನ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ವರ್ಷದಲ್ಲಿ ಯಾವುದೇ ಒಂದು ಗ್ರಹಣಗಳು ನಮಗೆ ಗೋಚಾರವಿಲ್ಲ. ಆದ್ರೆ ಆ ಗ್ರಹಣದ ಸಮಯ ಬಂದಂತಹ ಸಂದರ್ಭದಲ್ಲಿ ನೀವು ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು, ಗ್ರಹಣದ ಆಚರಣೆ ಇಲ್ಲ, ಆದ್ರೆ ಗ್ರಹಣಕ್ಕೂ ಮೀರಿದ್ದು ಕೆಲವೊಂದು ನಮ್ಮ ಬದುಕಿನಲ್ಲಿ ದೇವರ ಉಪಾಸನೆಗಳನ್ನಾಗ್ಲಿ, ಮಂತ್ರೋಪದೇಶಗಳನ್ನಾಗ್ಲಿ, ಅಥವಾ ನಮ್ಮ ಇಷ್ಟದ ದೇವತೆಗಳ ಉಪಾಸನೆಯ ಅನುಷ್ಠಾನದ ಕ್ರಮಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಅದು ಪರ್ವಕಾಲಗಳಾಗಿರ್ತವೆ.
ಗೋಚಾರವಿದ್ರೆ ಇನ್ನು ಶಕ್ತಿ ಹೆಚ್ಚು. ಆದ್ರೆ ನಭೋಮಂಡಲದಲ್ಲಿ ಆಗೇ ಆಗೋದ್ರಿಂದ ನೀವು ಮಾಡ್ಕೊಳ್ಬೇಕಾದದ್ದನ್ನ ನಾವು ಹೇಳ್ಕೊಡ್ತೀವಿ ಆ ಸಮಯ ಬಂದಂತಹ ಸಂದರ್ಭದಲ್ಲಿ. ಸೊ ಹಾಗಾಗಿ ಎಲ್ಲವೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ನಾವು ಪ್ರತಿ ವರ್ಷವೂ ಅಷ್ಟೇ ಯಾವುದೇ ವರ್ಷ ಭವಿಷ್ಯವನ್ನ ಲೆಕ್ಕಾಚಾರ ಹಾಕುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಗಣನಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಗುರು ಶನಿ ರಾಹು ಕೇತುಗಳು. ಯಾಕಂದ್ರೆ ಬಹಳ ದೀರ್ಘಕಾಲದಲ್ಲಿ ಸಂಚಾರ ಮಾಡೋದ್ರಿಂದ ಗುರುಬಲವಾಗ್ಲಿ ಶನಿ ಬಲವಾಗ್ಲಿ ಅದು ಎಷ್ಟು ಪ್ರಬಲವಾಗಿ 2.5 ವರ್ಷ 1 ವರ್ಷ ಇರುತ್ತಲ್ಲ, ಹಾಗಾಗಿ ಅದನ್ನ ಪ್ರಮುಖ ಸ್ಥಾನ ಅಂತ ತಗೊಂಡು ಮಿಕ್ಕಿದ್ದೆಲ್ಲ ಗೋಚಾರದ್ದು ಆಯಾ ಮಾಸಗಳಲ್ಲಿ ಬದಲಾವಣೆ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಅದನ್ನ ಮಾಸ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಪ್ರಮುಖವಾಗಿ ನೋಡಿ, ನಮಗೆ 1ನೇ ತಾರೀಕು 6ನೇ ತಿಂಗಳು 2026 ಮಧ್ಯರಾತ್ರಿ 2:25 ಅಂದ್ರೆ 2ನೇ ತಾರೀಕು 6ನೇ ತಿಂಗಳು 2026 ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪುನರ್ವಸು ನಕ್ಷತ್ರ 4ನೇ ಪಾದಕ್ಕೆ ಗುರುವು ಸಂಚಾರ ಮಾಡ್ತಾ ಇದ್ದಾನೆ. ಗುರುವು ತನ್ನ ಸ್ಥಾನವನ್ನ ಮಿಥುನ ರಾಶಿಯಿಂದ ಒಂದು ಕರ್ಕಾಟಕ ರಾಶಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಇದು ನೋಡಿ 12 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹದ್ದು. ಪ್ರತಿ ರಾಶಿಗೂ 12 ವರ್ಷಕ್ಕೊಮ್ಮೆನೆ ಬರ್ತಕ್ಕಂತಹದ್ದು. ಆದ್ರೆ ಇದು ಪರಮ ಉಚ್ಚ ಸ್ಥಾನ. ಈ ರಾಶಿ ಮತ್ತು ಮಕರ ರಾಶಿಯ ಪ್ರವೇಶವಾಗಬೇಕಾದಾಗ ಬಹಳ ಒಂದು ಪ್ರಮುಖ ಸ್ಥಾನವನ್ನ ಗುರು ಪಡ್ಕೊಳ್ತಾನೆ. ನೋಡಿ, ಗುರುವು ಇಲ್ಲಿ ಎಲ್ಲರೂ ಬರೆದಿಟ್ಕೊಳ್ಳಿ, ಈಗ ಬಂಗಾರ ಬಲುಭಾರವಾಗ್ತಾ ಇದೆ, ಬೆಳ್ಳಿ ಅಂತೂ ನಮಗೆ ಮೇಲ್ ಹೋಗಿ ಕೆಳಗ್ ಬಿದ್ದು ಹೋಗಿದೆ. ಇನ್ನು ಯುಗಾದಿ ಹಬ್ಬದ ಬರೋ ಹೊತ್ತಿಗೆ ಖಂಡಿತ ಬೆಳ್ಳಿ ಆಗ್ಲಿ ಬಂಗಾರವಾಗ್ಲಿ ತನ್ನ ಹೊಳಪನ್ನ ಮತ್ತಷ್ಟು ಹೆಚ್ಚಿಸ್ಕೊಳ್ಳತ್ತೆ ಅನ್ನೋದನ್ನ ಯಾರು ಮರಿಬೇಡಿ. ಇಲ್ಲಿ ಚಂದ್ರನಿಂದ ಚಾಂದಿಯನ್ನು ಅಂತಂದ್ರೆ ಬೆಳ್ಳಿಯನ್ನು, ಗುರುವಿನಿಂದ ಬಂಗಾರವನ್ನು ನಾವು ನೋಡ್ತೇವೆ. ಇಲ್ಲಿ ಉಚ್ಚ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾಗ್ಲೇನೆ ನಿಮಗೆ ನೋಡಿ ಅರ್ಥ ಮಾಡ್ಕೋಬೇಕು, ಗುರು ಯಾವಾಗ ವೃಷಭ ರಾಶಿಗೆ ಪ್ರವೇಶ ಮಾಡಿದ್ನೋ, ನಾವು ಹೇಳಿದ್ವಿ ವೃಷಭ ರಾಶಿಗೆ ಪ್ರವೇಶ ಮಾಡಿದಾಗ್ಲೇ ಹೇಳಿದ್ವಿ 10,000ಕ್ಕಿಂತ ಜಾಸ್ತಿ ಹೋಗುತ್ತೆ, ಬರೆದಿಟ್ಕೊಳ್ಳಿ ಅಂತ. ಈಗ 10,000 ಅಲ್ಲ, 10,000 ದಾಟಿ 16,000 17,000 ಮಟ್ಟಕ್ಕೆ ಬಂದು ನಿಂತ್ಕೊಂಡು ಈಗ ಪುನಃ ಕಡಿಮೆ ಆಗಿರತಕ್ಕಂತಹದ್ದು. ಇನ್ನು ಶನಿ ಅಂತ ಬಂದ ಸಂದರ್ಭಕ್ಕೆ ಶನಿಯ ಸ್ಥಾನ ಪರಿವರ್ತನೆ ಏನೂ ಇಲ್ಲ, ಆದರೆ ತನ್ನ ಸ್ಥಾನಗಳ ಬದಲಾವಣೆ ಇಲ್ಲದೆ ಇದ್ರೂ ಸಹ ವಕ್ರೀಗತನ ಆಗ್ತಾ ಇದ್ದಾನೆ. ವಕ್ರೀಗತನ ಆದಾಗ ತನ್ನ ಹಿಂದಿನ ಮನೆಯ ಸ್ಥಾನದ ಫಲಗಳನ್ನ ಹೇಳ್ಬೇಕಾಗತ್ತೆ. ಹಾಗಾಗಿ 26ನೇ ತಾರೀಕು 7ನೇ ತಿಂಗಳು 2026 ತನ್ನ ವಕ್ರವನ್ನ ಆರಂಭ ಮಾಡಿದ್ರೆ 9ನೇ ತಾರೀಕು 12ನೇ ತಿಂಗಳು 26ನೇ ತಾರೀಕು 7ನೇ ತಿಂಗಳು 2026 ವಕ್ರವನ್ನು ಶುರು ಮಾಡಿದ್ರೆ 9ನೇ ತಾರೀಕು 12ನೇ ತಿಂಗಳು 2026 ವಕ್ರೀಗತದಿಂದ ಆಚೆ ಬರ್ತಾನೆ. ಜೊತೆಗೆ ರಾಹುಕೇತುಗಳು ಡಿಸೆಂಬರ್ನ ತಿಂಗಳಲ್ಲಿ 5ನೇ ತಾರೀಕು 12ನೇ ತಿಂಗಳು 2026 ಧನಿಷ್ಠ ನಕ್ಷತ್ರ 2ನೇ ಪಾದಕ್ಕೆ ಅಂದ್ರೆ ಮಕರ ರಾಶಿಗೆ ರಾಹುವು ಬಂದರೆ, ಅದೇ ದಿವಸ ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಒಂದು ಕೇತುವು ಬರ್ತಕ್ಕಂತಹದ್ದು. ಧನಿಷ್ಠ ನಕ್ಷತ್ರ 2ನೇ ಪಾದಕ್ಕೆ ರಾಹು ಬಂದು ಮಕರ ರಾಶಿಗೆ ಬಂದರೆ, ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಒಂದು ಕೇತುವಿನ ಆಗಮನ ಉಂಟಾಗ್ತಾ ಇರತಕ್ಕಂಥದ್ದು. ಇದಿಷ್ಟು ಈ ವರ್ಷ ನಡೀತಕ್ಕಂತಹ ಒಂದು ಗ್ರಹಗಳ ಬದಲಾವಣೆಗಳು. ಹೊಸ ವರ್ಷ ಏನಿದೆ ನಮಗೆ ಶ್ರೀ ಪರಾಭವನಾಮ ಸಂವತ್ಸರವು ನಿಮ್ಮೆಲ್ಲರಿಗೂ ಸಹ ಸಂತೋಷವನ್ನೇ ತಂದ್ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈಗ ರಾಶಿ ಭವಿಷ್ಯದ ಕಡೆ ಗಮನವನ್ನ ಹರಿಸೋಣ. ಇನ್ನು ಗ್ರಹ ಪರಿಸ್ಥಿತಿಗಳಿಂದಾಗಿ, ಗ್ರಹದ ಪರಿಚಲನೆಗಳಿಂದಾಗಿ ವೃಷಭ ರಾಶಿಯವರಿಗೆ 2026 ಅಂತ ಹೇಳಿದ್ರೆ ನಮ್ಮ ಶ್ರೀ ಪರಾಭವನಾಮ ಸಂವತ್ಸರದ ನೂತನ ವರ್ಷದ ಫಲಾನುಫಲಗಳೇನು, ವಾರ್ಷಿಕ ಫಲಾನುಫಲಗಳೇನು ಅಂತ ನೋಡಿದಂತಹ ಸಂದರ್ಭದಲ್ಲಿ ನೋಡಿ, ನಿಮಗೆ ಮೊದಲನೇದಾಗಿ ಗ್ರಹ ಸ್ಥಿತಿಗಳನ್ನ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ನಮಗೆ ಇಲ್ಲಿ ರವಿ, ಕುಜ ಮತ್ತು ಶನಿಯು ನಿಮ್ಮ ರಾಶಿಯಿಂದ ಏಕಾದಶದಲ್ಲೂ ರಾಶ್ಯಾಧಿಪತಿಯಾಗಿರ್ತಕ್ಕಂಥವನು ವ್ಯಯದಲ್ಲೂ, ದ್ವಿತೀಯದಲ್ಲಿ ಗುರುವು, ಅದೇ ರೀತಿಯಾಗಿ ಚತುರ್ಥ ಸ್ಥಾನದಲ್ಲಿ ಕೇತು, ಚಂದ್ರನು ಪಂಚಮದಲ್ಲಿ, ಬುಧ ರಾಹುವು ದಶಮದಲ್ಲಿ ಇರ್ತಾರೆ. ಇಲ್ಲಿ ನಿಮ್ಗೆ ಈಗ ಸದ್ಯಕ್ಕೆ ಗುರುಬಲ ಇದೆ, ಮುಂದೆ 3ನೇ ಮನೆಗೆ ಹೋಗ್ತಾ ಇರೋದ್ರಿಂದ ಗುರುಬಲವನ್ನು ಕಳ್ಕೊಳ್ತಾ ಇದ್ದೀನಿ ಅಂತ ಹಲವಾರು ವೃಷಭ ರಾಶಿಯವರು ಈಗಾಗಲೇ ತುಂಬಾ ಯೋಚನೆ ಮಾಡ್ತಾ ಇರ್ತೀರಿ. ಆದ್ರೆ ನಾವು ಹೇಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, 3ನೇ ಮನೆಗೆ ಹೋದ್ರೂ ಸಹ ಗುರುವಿನ ಬಲ ಅನುಗ್ರಹವನ್ನ ನೀವು ಗುರು ಬಲ ಕಳ್ಕೊತಿದ್ದೀರಿ ಹೊರತು ಅನುಗ್ರಹ ಕಳ್ಕೊತಾ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದು ಉಚ್ಚ ಕ್ಷೇತ್ರ ಆಗಿರೋದ್ರಿಂದಾಗಿ ಅವನ ಅಕಸ್ಮಾತ್ ಕ್ರೂರನಾಗಿದ್ರು ತುಂಬಾ ಕ್ರೂರನಾಗಿ ಏನ್ ಕಾಟ ಕೊಡ್ಲಾರ, ತುಂಬಾ ಕೆಟ್ಟ ಫಲಗಳನ್ನ ಕೊಡಲಾರ. ಕಾರಣ ಏನಂದ್ರೆ ಉಚ್ಚ ಸ್ಥಾನವಾಗಿರೋದ್ರಿಂದ ಕೊಡ್ಲಾರ ಅನ್ನುವಂತಹದ್ದು ಹಲವಾರು ಕಡೆ ಉಲ್ಲೇಖಗಳಿದ್ದಾವೆ. ಹಾಗಾಗಿಯೂ ನಮ್ಮ ಜನಕ್ಕೆ ತುಂಬಾ ಸಮಸ್ಯೆಗಳು ಉಂಟಾಗತ್ತೆ. ಎಲ್ಲಿ ನನಗೆ ಮದುವೆ ಆಗಲ್ಲ, ಎಲ್ಲಿ ನನಗೆ ಮಕ್ಕಳಾಗಲ್ಲ, ಅಥವಾ ಎಲ್ಲಿ ನನಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಅಂತ ತುಂಬಾ ಅನುಮಾನಗಳು ಇಟ್ಕೊಂಡಿರ್ತೀರಾ.
ಹಾಗಾಗಿಯೇ ನಿಮಗೆ ವಿಶೇಷವಾಗಿ ಏನಪ್ಪಾ ಹೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ, ಇದೇ ಗುರು 1ನೇ ತಾರೀಕು ರಾತ್ರಿ ಅಂದ್ರೆ 2ನೇ ತಾರೀಕು ಬೆಳಗಿನ ಜಾವ, ಜೂನ್ 1ನೇ ತಾರೀಕಿನ ರಾತ್ರಿ ಅಂದ್ರೆ 2ನೇ ತಾರೀಕು ಬೆಳಗಿನ ಜಾವ ಮಧ್ಯರಾತ್ರಿ 2:25 ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾನೆ. ಹಾಗಾಗಿಯೇ 31ನೇ ತಾರೀಕು 5ನೇ ತಿಂಗಳು 2026ಕ್ಕೆ ವಿಶೇಷವಾಗಿ ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಗುರುವಿನ ಅನುಗ್ರಹ ಇರತಕ್ಕಂತಹ ಗುರುವಿನ ಬೃಹಸ್ಪತಿಯ ಡಾಲರ್ ಅನ್ನ ನಾವು ಕೊಡ್ತೀವಿ. ಅದನ್ನ ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ, ಅದರಿಂದ ನಿಮ್ಗೆ ಖಂಡಿತ ಅನುಕೂಲಗಳಾಗತ್ತೆ. ಇನ್ ಶನಿಯ ಮಹಾಯಾಗವೂ ಸಹ ಮಾಡ್ತಾ ಇದ್ದೇವೆ 12ನೇ ತಾರೀಕು 7ನೇ ತಿಂಗಳು 2026ಕ್ಕೆ. ಆದ್ರೆ ನಿಮಗೆ ಶನಿ ಮಹಾಯಾಗದ ಅವಶ್ಯಕತೆ ಏನು ಇಲ್ಲ. ನಿಮಗೇನಾದ್ರೂ ನಿಮ್ಮ ಜನ್ಮ ಜಾತಕದಲ್ಲೇನಾದ್ರೂ ಶನಿ ದೋಷಗಳಿದೆ ಅಂದಾಗ ಮಾತ್ರ 12ನೇ ತಾರೀಕು ಮಾಡ್ತಕ್ಕಂತಹ ಶನಿ ಮಹಾಯಾಗದಲ್ಲಿ ನೀವು ಪಾಲ್ಗೊಂಡು ಶನಿಯ ರಕ್ಷೆಯನ್ನ ಕೈಗೆ ಕಟ್ಕೊಳ್ಳುವಂತಹದ್ದನ್ನ ಮಾಡಿ, ಗುರುವಿನ ಅಕ್ಷತ ಪ್ರಸಾದವನ್ನ ಕೊಡ್ತೇವೆ, ಅದನ್ನ ನಿಮ್ಮ ಜೊತೆ ಪ್ರತಿನಿತ್ಯ ಇಟ್ಕೊಂಡಿರಿ. ಸೊ ಹಾಗಾಗಿ ಎಲ್ಲವೂ ಸಹ ಅನುಕೂಲತೆಗಳು ಉಂಟಾಗ್ತವೆ. ನಿಮಗೆ ಗುರು ಮಹಾಯಾಗ 31ನೇ ತಾರೀಕು 5ನೇ ತಿಂಗಳು 2026, ಶನಿ ಮಹಾಯಾಗ 12ನೇ ತಾರೀಕು 7ನೇ ತಿಂಗಳು 2026 ಪ್ರದೋಷದ ಮಹಾ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ, ಇನ್ನು ವೃಷಭ ರಾಶಿಯವರಿಗೆ ಈ ಒಂದು ಗ್ರಹ ಸ್ಥಿತಿಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ಮೇಲ್ ಗುರುವಿನ ದೃಷ್ಟಿ ಬೇರೆ ಬರುತ್ತೆ. ಜೂನ್ನ ನಂತರದಲ್ಲಿ ನಿಮ್ಮ ಒಂದಷ್ಟು ಅನುಕೂಲತೆಗಳನ್ನು ನೋಡೋದಕ್ಕೆ ಸಾಧ್ಯ ಆಗತ್ತೆ. ನಿಮಗೆ ಗುರುಬಲ ಹೋಯ್ತು ಅಂತ ಯೋಚನೆ ಮಾಡೋದು ಬೇಡ. ಅಯ್ಯೋ ಮದುವೆ ಆಗಲ್ಲ, ಅದಾಗಲ್ಲ, ಇದೇನು ತೊಂದರೆ ಇಲ್ಲ. ಗುರುವಿನ ಬಲ ಕಳ್ಕೊಂಡ್ರು ಸಹ ಅನುಗ್ರಹವನ್ನ ಕಳ್ಕೊಳ್ತಾ ಇಲ್ಲ ಅಂತ ನಾವು ಆಗ್ಲೇ ಹೇಳಿದೋ ಹಾಗೆ ತನ್ನ ಪಂಚಮ ದೃಷ್ಟಿಯಿಂದ ನಿಮ್ಮ ಸಪ್ತಮ ಸ್ಥಾನದ ವೀಕ್ಷಣೆಯನ್ನು ಸಹ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಮದುವೆಗೆಲ್ಲ ಏನು ಪ್ರಾಬ್ಲಮ್ ಏನು ಇಲ್ಲ, ಅನುಕೂಲತೆಗಳು ಉಂಟಾಗ್ತವೆ. ಕಂಕಣ ಭಾಗ್ಯದ ಯೋಗ ಈ ವರ್ಷವೂ ಸಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮುಂದುವರೆದ ಹಾಗೆ ಒಂದು ಪ್ರಾಭವ ನಾಮ ಸಂವತ್ಸರದಲ್ಲೂ ಸಹ ಮುಂದುವರಿಯುತ್ತೆ. ಏನು ಯೋಚನೆ ಅನ್ನುವಂಥದ್ದು ಬೇಡ ಅಂತ ಹೇಳ್ತಾ, ಇನ್ನು ಸಂವತ್ಸರದ ಫಲಗಳಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮಗೆ ಈ ಒಂದು ಸಂದರ್ಭದಲ್ಲಿ ಬಹಳ ಒಂದು ಲಾಭ ನಷ್ಟಗಳು ಒಂದು ವಿಧವಾಗಿ ನಿಮಗೆ ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆದಾಯ 5 ಇರುತ್ತೆ, ವ್ಯಯ 14. ಕಾರಣ ಶುಭ ಘಟನೆಗಳು, ಶುಭ ಕಾರ್ಯಗಳು ನಡೆಯೋದ್ರಿಂದ ಒಂದಷ್ಟು ಹಣಕಾಸಿನ ವಿಚಾರಗಳಲ್ಲೂ ಏರುಪೇರುಗಳು ಉಂಟಾಗ್ತವೆ. ಅದೆಲ್ಲ ಶುಭವಾಗಿರುತ್ತೆ, ಏನು ಯೋಚನೆ ಬೇಡ. ಇನ್ನು ಆರೋಗ್ಯ 4, ಅನಾರೋಗ್ಯ 5. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಅದೇ ರೀತಿಯಾಗಿ ರಾಜ ಪೂಜ 3, ರಾಜಕೋಪ 5. ಒಂದಷ್ಟು ಅಗೌರವಗಳನ್ನ ಎದುರಿಸಬೇಕಾಗ್ತದೆ, ಜಾಗ್ರತೆ. ಸುಖ 6, ದುಃಖ 3. ನಿಮಗೂ ಸಹ ಸುಖ 6 ಇದೆ, ದುಃಖ 3 ಇದೆ. ಏನು ಯೋಚನೆ ಮಾಡಬೇಡಿ. ಸುಖ ಸ್ವಲ್ಪ ಹೆಚ್ಚಿನೇ ಇದೆ, ದುಃಖ ಕಡಿಮೆಯಾಗೇ ಇದೆ. ಒಂದಿಷ್ಟು ಆಗ್ಲೇ ಹೇಳಿದ ಹಾಗೆ ಶನಿ ಲಾಭ ಸ್ಥಾನದಲ್ಲಿ ಇದ್ರು, ಒಂದಷ್ಟು ನಿಮ್ಮ ರಾಷ್ಟ್ರಾಧಿಪತಿಯು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಏನೇನೋ ಯೋಚನೆಗಳು ಬರುವಂಥದ್ದು, ಏನೇನೋ ಆಲೋಚನೆಗಳು ಬರತಕ್ಕಂಥದ್ದು, ಇಲ್ಲಸಲ್ಲದ ಆಗಿರ್ತಕ್ಕಂತಹ ಮನಸ್ಸಿನಲ್ಲಿರ್ತಕ್ಕಂತಹ ಅನೇಕ ಕ್ರೂರ ಭಾವನೆಗಳು ಕಾಡ್ತಕ್ಕಂಥದ್ದು. ಆದ್ರೆ ಅದೆಲ್ಲ ನಂತರ ಅವನ ಸ್ಥಾನದ ಒಂದು ಶುಭ ಸಂಚಾರಕ್ಕೆ ಬಂದ ನಂತರ ಅನುಗ್ರಹ ಉಂಟಾಗ್ತದೆ. ಅದೇ ರೀತಿಯಾಗಿ ಒಂದಷ್ಟು ಬಂಧುಗಳಲ್ಲಿ ಗೌರವ ಉಂಟಾಗ್ತಕ್ಕಂಥದ್ದು, ಮಿತ್ರರುಗಳು ಸಹಾಯ ಮಾಡುವಂಥದ್ದು, ಪ್ರಾಪಂಚಿಕ ಜೀವನದಲ್ಲಿ ನಿಮಗೆ ಒಂದಷ್ಟು ನೆಮ್ಮದಿ ಅನ್ನುವಂಥದ್ದು ಸಿಗುವಂತಹದ್ದು, ಬಂಧು ಬಾಂಧವರು ನಿಮಗೆ ನೆರವಾಗ್ತಾರೆ, ಸುಖ ಸಂತೋಷಗಳು ಹೆಚ್ಚಿಗೆ ಆಗ್ತದೆ. ಧೈರ್ಯದಿಂದ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ನೀವು ಮುಂದುವರಿಸ್ತಾ ಹೋಗಿ, ನಿಮ್ಗೆ ಅನುಕೂಲತೆಗಳು ಒಂದು ಆಗತ್ತೆ. ನಿಮ್ಮ ಇಷ್ಟಾರ್ಥ ಸಿದ್ಧಿಯು ಕಾರ್ಯಸಿದ್ಧಿ ಆಗ್ತಕ್ಕಂತಹದ್ದು, ವಾಹನದ ಸಂಗ್ರಹಣೆ ಉಂಟಾಗ್ತದೆ, ಸ್ಥಿರ ಆಸ್ತಿ ಮತ್ತು ಸ್ಥಿರಾಸ್ತಿಯ ಖರೀದಿಯ ಯೋಗಗಳು, ಚರಾಸ್ತಿಯ ಖರೀದಿಯ ಯೋಗಗಳು, ಒಟ್ಟಾರೆ ನಮಗೆ ಆಸ್ತಿ ಶೇಖರಣೆ ಈ ವರ್ಷವೂ ಸಹ ಆಗತ್ತೆ. ಶನಿಯು ಒಂದು 11ನೆಯವನಾಗಿ ಸುವರ್ಣ ಪಾದದಲ್ಲಿ ಬಂದಿದ್ದು ನಿಮಗೆ ಶುಭವನ್ನೂ ಕೊಡ್ತಾನೆ, ಅಶುಭವನ್ನೂ ಕೊಡ್ತಾನೆ, ಸುಖವನ್ನೂ ಕೊಡ್ತಾನೆ, ದುಃಖವನ್ನೂ ಕೊಡ್ತಾನೆ. ನಿರಂತರವಾಗಿ ಒಂದಾದ್ಮೇಲೆ ಒಂದು ನಿಮಗೆ ಇದ್ದದ್ದೇ. ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಸುಖ ದುಃಖ ಸಮಯ ಕೃತ್ವ ಲಾಭಾಲಾಭವು ಜಯ ಜಯವು. ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಎಲ್ಲವನ್ನು ಸುಖ ದುಃಖ ಸಮಯ ಕೃತ್ವ ಸಮವಾಗಿ ನೋಡ್ಬೇಕು. ಅವಾಗ್ಲೇ ಅಲ್ವಾ ಜೀವನ ನಿಮ್ಗೆ ಎಲ್ಲ ಅನುಕೂಲತೆಗಳು ಉಂಟಾಗ್ಲಿ. ಲಾಭ ನಷ್ಟಗಳು ಒಂದಷ್ಟು ನಿರಂತರವಾಗಿ, ಒಂದಿಷ್ಟು ದಿಢೀರಂತ ಅಧೈರ್ಯ ಬರ್ತದೆ, ಮತ್ತೆ ದಿಢೀರಂತ ಧೈರ್ಯ ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದಷ್ಟು ಅಡ್ವೆಂಚರಸ್ ಆಗಿರುತ್ತೆ ನಿಮ್ಗೆ. ಈ ಒಂದು ವೃಷಭ ರಾಶಿಯವರಿಗೆ ಈ ವರ್ಷ ಎಲ್ಲದಕ್ಕೂ ಸಹ ಓಪನ್ ಅಪ್ ಆಗಿರಿ. ಯಾವಾಗ್ಲೂ ಅಷ್ಟೇ, ನಮ್ಮ ಜೀವನ ಹೇಗಿರ್ಬೇಕು ಅಂತ ಹೇಳಿದ್ರೆ, ವೇಕ್ ಅಪ್ ಅಂಡ್ ಸ್ಮೆಲ್ ದ ಕಾಫಿ.
ಅಂತ ಹೇಳ್ತಾರಲ್ಲ, ಹಂಗೆ ಇಟ್ಕೊಂಡಿರ್ಬೇಕು. ಅವಾಗ್ಲೇನೆ ನಮ್ಮ ಲೈಫ್ ಚೆನ್ನಾಗಿರೋದು. ನಾವ್ ಯಾವಾಗ್ಲೂ ಅಷ್ಟೇ, ನಾವೆಲ್ಲ ಪಾಸಿಬಿಲಿಟೀಸ್ಗೂ ಓಪನ್ ಅಪ್ ಆಗಿರ್ಬೇಕು. ಕೇವಲ ಪಾಸಿಟಿವ್ ಅಥವಾ ನೆಗೆಟಿವ್ ಅಲ್ಲ, ಎಲ್ಲವನ್ನ ನಾವು ಸ್ವೀಕಾರ ಮಾಡುವ ಹಾಗಿರ್ಬೇಕು. ಜೊತೆಗೆ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗುತ್ತೆ, ಧನ ಶೇಖರಣೆಯೂ ಆಗ್ತದೆ. ಅದೇ ರೀತಿಯಾಗಿ ಧನ ಖರ್ಚುಗಳು, ಶುಭ ಕಾರ್ಯಗಳಿಗೆ ಖರ್ಚುಗಳು ಆಗುವಂಥದ್ದು ಈ ರೀತಿಯಾಗಿ ಎಲ್ಲ ಆಗುತ್ತೆ. ಇನ್ನು ಪ್ರಮುಖವಾಗಿ ಉದ್ಯೋಗಿಗಳಿಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ತುಂಬಾ ಅಭಿವೃದ್ಧಿ ಇರತಕ್ಕಂತಹ ಯೋಗದ ಫಲಗಳನ್ನ ಅನುಭವಿಸ್ತೀರಾ. ಒಂದ್ಸಲ ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆಯನ್ನ ಮಾಡಿಸ್ಕೊಳ್ಳಿ. ನಿಮ್ಮ ಜನ್ಮ ಜಾತಕವನ್ನ ತೋರಿಸ್ಕೊಳ್ಳೋದ್ರಿಂದ ಏನ್ ದಶ ನಡೀತಿದೆ, ಏನ್ ಭುಕ್ತಿ ನಡೀತಿದೆ, ಶುಭವಾಗಿದ್ರೆ ಪರವಾಗಿಲ್ಲ, ಅಶುಭವಾಗಿದ್ರೆ ಹೇಳೋ ಪರಿಹಾರದ ಕ್ರಮಗಳನ್ನ ಸರಿಯಾದ ರೀತಿನಲ್ಲಿ ಸರಿಯಾದ ಕ್ರಮದಲ್ಲಿ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಮುಂದಿನ ಜೀವನಕ್ಕೆ ಅನುಕೂಲವಾಗುತ್ತೆ. ಎಷ್ಟೋ ಬಾರಿ ನಾವು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀವಿ, ಆದ್ರೆ ಕಷ್ಟವನ್ನು ಪಡ್ತಾ ಇರ್ತೀರಾ. ಎಷ್ಟೋ ಬಾರಿ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತೀವಿ, ಸುಖವಾಗಿರ್ತೀರಿ. ಕಾರಣ ನಿಮ್ಮ ಜನ್ಮ ಜಾತಕ 80 ಭಾಗ ನಿಮ್ಮ ಜೀವನದಲ್ಲಿ ಫಲಾನುಫಲಗಳನ್ನ ಕೊಡ್ತಕ್ಕಂಥದ್ದು ಜನ್ಮ ಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ. ಈ ವರ್ಷ ನಿಮ್ಗೆ ಪ್ರಮೋಷನ್ ಆಗ್ಲಿ, ಇನ್ಕ್ರಿಮೆಂಟ್ ಆಗ್ಲಿ, ಟ್ರಾನ್ಸ್ಫರ್ ಆಗ್ಲಿ, ಕೆಲಸ ಸಿಗುವಂತಹದ್ದಾಗ್ಲಿ ನಿಮ್ಮ ಇಚ್ಛಿತ ಅನುಸಾರವೇ ನಡೆಯುತ್ತೆ. ಯಾವಾಗ ಗುರುವೀಕ್ಷಣೆ ಶನಿ ಮೇಲೆ ಬರುತ್ತಲ್ಲ, ಆಗ ಇನ್ನಷ್ಟು ಚೆನ್ನಾಗಿರುತ್ತೆ. ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಗುರುಬಲವನ್ನ ಕಳ್ಕೊಳ್ತಾ ಇದ್ದೀರಿ, ಅನುಗ್ರಹವೇನ್ ಕಳ್ಕೊಳ್ತಾ ಇಲ್ಲ. ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಗುರು ಮಹಾಯಾಗದ ಶುಲ್ಕವು 800 ರೂಪಾಯಿಗಳಾಗಿರುತ್ತೆ. ಆ ಗುರು ಮಹಾಯಾಗದಲ್ಲಿ ಗುರುವಿನ ಅಕ್ಷತ ಪ್ರಸಾದ ಮತ್ತು ಗುರುವಿನ $1 ಅನ್ನ ಕೊಡುತ್ತೇವೆ. ಅದನ್ನ ಕತ್ತನಲ್ಲಿ ಧರಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಸಹ ಅನುಕೂಲವಾಗ್ಲಿ ಅಂತ ಹೇಳ್ತಾ, ವೃಷಭ ರಾಶಿಯವರ ಇನ್ನೊಂದಷ್ಟು ವಿಚಾರಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ನೌಕರರಿಗಾಯ್ತು, ಇನ್ನು ವರ್ತಕರಿಗೆ ಅಂದ್ರೆ ವ್ಯಾಪಾರಿಗಳಿಗೆ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ವ್ಯಾಪಾರದಲ್ಲಿ ಬಹಳ ಪ್ರಗತಿ ಆಗುತ್ತೆ. ಹಣಕಾಸಿನ ಕ್ರೋಢೀಕರಣ, ನೂತನ ಬಿಸ್ನೆಸ್ ಅನ್ನು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಜಾತಕವನ್ನೊಮ್ಮೆ ತೋರಿಸ್ಕೊಂಡು ಒಂದು ಸರ್ಟನ್ ಟೈಮ್ ಬರೋವರೆಗೂ ಸ್ವಲ್ಪ ಕೆಲವೊಮ್ಮೆ ವೇಟ್ ಮಾಡೋದು ಹಾಗಿದ್ರೆ ವೇಟ್ ಮಾಡಿ. ಇಲ್ಲಾಂದ್ರೆ ಜಾತಕದಲ್ಲೆಲ್ಲ ಟೈಮ್ ಚೆನ್ನಾಗಿತ್ತು ಅಂದ್ರೆ ನಿಮ್ಮ ಪಾಡಿಗೆ ನೀವು ಮುಂದುವರ್ಕೊಂಡು ಹೋಗಿ. ಆದ್ರೆ ಒಂದ್ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಬಂದಾಗ ಯೋಚನೆ ಮಾಡಿ, ಯಾರನ್ನ ಪಾರ್ಟ್ನರ್ ಆಗಿ ಹಾಕೊಳ್ತಾ ಇದ್ದೀನಿ ಅದೆಲ್ಲ ಯೋಚನೆ ಮಾಡಿ ಮಾಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ವಿವಾಹ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ಪ್ರಶ್ನೆಗೆ ಖಂಡಿತ ವಿವಾಹದ ಯೋಗ ಇದೆ. ಆ ಸಮಯ ಬರ್ತಾ ಇದ್ದ ಹಾಗೆ ಶುಕ್ರನು ನಿಮ್ಮ ರಾಶಿಗೆ ಮತ್ತು ದ್ವಿತೀಯ, ತೃತೀಯ, ಚತುರ್ಥ ಸ್ಥಾನಗಳಲ್ಲಿ ಸಂಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಅನುಕೂಲತೆಗಳು ಉಂಟಾಗ್ತದೆ. ಏನ್ ಯೋಚನೆ ಬೇಡ. ಸೊ ಶುಕ್ರನ ಅನುಗ್ರಹ ಸಹ ಚೆನ್ನಾಗಿರುತ್ತೆ ಮುಂದಿನ ದಿನಮಾನಗಳಲ್ಲಿ. ಸದ್ಯಕ್ಕೆ ಇಲ್ಲದೆ ಹೋದರೂ ಮುಂದಿನ ದಿನಮಾನಗಳಲ್ಲಿ ಚೆನ್ನಾಗಾಗುತ್ತೆ. ಅತ್ಯಧಿಕವಾಗಿ ವರ್ತಕರಿಗೆ, ವ್ಯಾಪಾರಿಗಳಿಗೆ ಧನ ಪ್ರಾಪ್ತಿಯಾಗುತ್ತೆ. ಹೊಸ ರೀತಿಯಾಗಿರ್ತಕ್ಕಂತಹ ಆದಾಯದ ಮೂಲಗಳು ನಿಮ್ಗೆ ಹೆಚ್ಚಿಗೆ ಆಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತುಂಬಾ ಸುಂದರವಾಗಿರ್ತಕ್ಕಂತಹ ವರ್ಷ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಏರಿಳಿತಗಳೊಟ್ಟಿಗೆ 80 ಭಾಗದಷ್ಟು ಶುಭ ಫಲಗಳನ್ನ, 20 ಭಾಗದಷ್ಟು ಅಶುಭದ ಫಲಗಳನ್ನ ಗೋಚಾರವು ನಿಮ್ಗೆ ಕೊಡ್ತಾ ಇದೆ. ಅದನ್ನ ನೀವು ಹಾಗೆ ಸ್ವೀಕಾರ ಮಾಡಿ, ಹೇಳಿದ್ದಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ತಾ ಮುಂದುವರ್ಕೊಳ್ತಾ ಹೋಗಿ. ರೈತರಿಗೆ ನಿಮ್ಗೆ ಹೆಚ್ಚು ಲಾಭಗಳು ಬರುತ್ತೆ. ಏನು ತುಂಬಾ ಕಳಪೆ ಮಟ್ಟದ ನಿರೀಕ್ಷೆಯನ್ನು ನೀನು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಕೆಲವೊಮ್ಮೆ ಹೇಳ್ತಾರೆ ನೋಡಿ, ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ. ಆ ಪರಿಸ್ಥಿತಿ ಏನ್ ಬರೋದಿಲ್ಲ ನಮ್ಮ ಈ ಒಂದು ರೈತರಿಗೆ. ಇನ್ನು ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಪರಿಹಾರಗಳು ಅಂತ ಬಂದಾಗ, ಮೊದಲನೇದಾಗಿ ನಾವು ಹೇಳ್ತಕ್ಕಂಥದ್ದು ಸಾಮಾಜಿಕ ಪರಿಹಾರ ಅಂತ ಹೇಳಿದಾಗ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆಗಳೆಲ್ಲ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಪ್ರಕೃತಿ ಜೊತೆಗೆ ಬದುಕಿ, ಪಶುಗಳನ್ನ ಕಾಪಾಡಿಕೊಳ್ಳಿ, ಪಕ್ಷಿಗಳಿಗೆ ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಹನಿ ನೀರು ಅವರ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಜೀವ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗತ್ತೆ. ನೀವು ಖಂಡಿತವಾಗಿಯೂ, ನಾವು ಇದನ್ನ ಹೇಗೆ ಹೇಳ್ತಿದ್ದೀವಿ ಅಂದ್ರೆ, ಎಲ್ಲರೂ ಸ್ವಾರ್ಥದಲ್ಲೇ ಪ್ರಪಂಚ ಬದುಕ್ತಾ ಇದೆ. ಆ ಪ್ರಪಂಚದಲ್ಲಿ ನಿಸ್ವಾರ್ಥದಲ್ಲಿ ಬದುಕುವುದನ್ನು ಬಿಟ್ಬಿಡಿ. ಪ್ರಪಂಚದಲ್ಲಿ ನೀವು ಪ್ರಾಪಂಚಿಕರಾಗಿ ಬದುಕಿ, ಆಗ್ಲೇ ನಿಮ್ಗೆ ಜೀವನದ ಯಶಸ್ಸು ಸಿಗೋಕ್ ಸಾಧ್ಯ ಅಂತ ಹೇಳ್ತಾ, ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ, ಈಗ ನಾವು ಹೇಳ್ಕೊಡ್ತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ ಪ್ರತಿನಿತ್ಯವೂ 108 ಬಾರಿ ಪಶ್ಚಿಮಕ್ಕೆ ಅಭಿಮುಖವಾಗಿ ಕೂತ್ಕೊಂಡು ಈ ಮಂತ್ರವನ್ನ ಮಾನಸಿಕವಾಗಿ ಪಠಣವನ್ನ ಮಾಡ್ತಾ ಇರಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ
ಶುಕ್ರಾಯ ನಮಃ. 108 ಬಾರಿ ಪಶ್ಚಿಮಕ್ಕೆ ಅಭಿಮುಖವಾಗಿ ಕೂತ್ಕೊಳ್ಳಿ. ಸಾಧ್ಯವಾದ ಕಡೆ ಒಂದು 5 ಔದುಂಬರ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ದುರ್ಗಾ ಸಪ್ತ ಶ್ಲೋಕಿಯನ್ನ ಪಠಣ ಮಾಡಿ. ದುರ್ಗಾ ಸಪ್ತ ಶ್ಲೋಕಿಯನ್ನು ಪಠಣ ಮಾಡಿ. ಅದರಿಂದ ಬಹಳ ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ದು. ಯಾಕಂದ್ರೆ ಇದು ಸಾಕ್ಷಾತ್ ಪರಮೇಶ್ವರಿಯ ನಡುವೆ ನಡೆದಂತಹ ಸಂವಾದದಲ್ಲಿ ಬಂದಂತಹದ್ದು. ಆ ದುರ್ಗಾ ಸಪ್ತಶತಿಯನ್ನ ಎಲ್ಲರೂ ಪಾರಾಯಣ ಮಾಡೋಕ್ಕಾಗಲ್ಲ, ಏನ್ ಮಾಡೋದು ಅನ್ನುವಂತಹ ಪ್ರಶ್ನೆ ಉತ್ಪತ್ತಿಯಾದಾಗ ಸಾಕ್ಷಾತ್ ಪರಮೇಶ್ವರಿಯಿಂದ ಬಂದಂತಹ ಉತ್ತರವೇ ದುರ್ಗಾ ಸಪ್ತಶ್ಲೋಕಿ. ಆ ದುರ್ಗಾ ಸಪ್ತಶ್ಲೋಕಿಯನ್ನ ಪಠಣ ಮಾಡಿದರೆ 7 ಬಾರಿ ಪ್ರತಿನಿತ್ಯ ನಿಮಗೆ 700 ಶ್ಲೋಕಗಳನ್ನ ಪಠಣೆ ಮಾಡಿದಷ್ಟೇ ಶುಭ ಫಲಗಳು ಸಿಗ್ತವೆ. ಹಾಗಾಗಿ ಈ ಒಂದು ದುರ್ಗಾ ಸಪ್ತಶ್ಲೋಕಿಯನ್ನ ವೃಷಭ ರಾಶಿಯವರು ಪಠಣವನ್ನು ಮಾಡ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ, ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.